ಅರಿಂದ ಗುಡ್ ಮಾರ್ನಿಂಗ್. ಏನು ಗೂಗಲ್ ಸ್ಟೈಲ್ ಆಗ್ಬಿಟ್ಟಿದ್ದಿಲ್ಲ ಸ್ಕೂಲಿಗೆ ಬೈಲ್ ನಿನಗೆ ನೋಡೋದು ಯಾವ ರೀತಿ ಇತ್ತು ಗೂಗ್ಲಿ. ಯಾವ ಥರ ಚಪ್ಪಲಿ ಕೊಡ್ಸರಣ್ಣ? ಮೊದಲಿಗೆ ನಾನು ಬಿಡ್ತಿದ್ದೆ ಸೋಗಿಯಿಂದ ಮಾಡ್ತಾರಲ್ಲ ಅದು ಬಿಲ್ಬಣ ಆ ರೀತಿ ಇತ್ತು. ಇವಾಗ ನಮ್ಮ ಮನೆಗೆ ಮಾಡಿದ್ದೆ ನೋಡಿ ಬಿಡ್ತೀನಿ. ಗಾಣಿದಾಸರಪ್ಪ ಅವನಿಗ 100 ರೂಪಾಯಿ ಕೊಡ್ದಾನ. 100 ರೂಪಾಯಿ ಕಟಿಂಗ್ ಮಾಡಿಸ್ಕೊಂಬ 50 ರೂಪಾಯಿ ಸೇವಿಂಗ್ ಮಾಡಿಸ್ಕೊಂಬ ಅಂತೇಳಿ ಹೇಳ್ತಾನ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಅಮ್ಮ ಬೆಳಗ್ಗೆ ಏನು ಅಡುಗೆ ಮಾಡ್ತಿದ್ದಾರೆ, ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಬನ್ನಿ ಕೇಳೋಣ ಯಾವ ಅಡುಗೆ ಮಾಡ್ತಿದ್ದಾರೆ. ಮದರ್ ಇಂಡಿಯಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನೋಡಿ ಗೈಸ್, ಗುಡ್ ಮಾರ್ನಿಂಗ್ ಇಂಗ್ಲೀಷಲ್ಲಿ ಹೇಳ್ತಿದ್ದಾರೆ. ಇಂಗ್ಲೀಷು ಏನಮ್ಮ ಇವತ್ತು ಸ್ಪೆಷಲ್ ಅಡುಗೆ? ಚಪಾತಿ ಪಲ್ಯ. ಚಪಾತಿ ನೋಡಿ ಗೈಸ್, ಚಪಾತಿ ಇದು ಅವರೆಕಾಳು ಪಲ್ಯ. ಈ ಚಪಾತಿಗೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಚಪಾತಿ ಹಿಟ್ಟೆಲ್ಲ ಇಲ್ಲೇ ಕಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಮೇಲೆ ಏನದು ಮೈದಾ ಹಿಟ್ಟು ಕೂಡ ಇದೆ. ಇವಾಗ ಕಲಸಿ ರೆಡಿ ಮಾಡೋದಷ್ಟೇ. ಹಾಂ ಹೌದು, ಸಾರಿ ಗೈಸ್, ಗೋಧಿ ಹಿಟ್ಟು ರೆಡಿ ಮಾಡ್ತಾರೆ ಇಲ್ಲಿ. ಬೆಳಗ್ಗೆ ಟಿಫನ್ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿ ಅದರ ಜೊತೆ ಅವರೆಕಾಳು ಪಲ್ಯ ಸೂಪರ್ ಆಗಿರುತ್ತೆ. ಬನ್ನಿ ನೋಡಿ, ಇಲ್ಲಿ ಬೆಳಗ್ಗೆ ಎಲ್ಲರೂ ನಮ್ಮ ಶಂಕರಣ್ಣ ಹಲ್ ತೆಗ್ದಿದ್ದಾರೆ. ಇವರಿಬ್ಬರು ರೆಡಿ ಆಗಿಬಿಟ್ಟಿದ್ದಾರೆ ಸ್ಕೂಲಿಗೆ. ನಮ್ಮ ತಮ್ಮ ಈಗ ತಾನೇ ಎದ್ದು ಬಂದಿದೆ ನೋಡಿ. ಏನ್ರಿ ಈ ಬುಕ್ ಅದು? ಇಂದು ರೀಲ್ಸ್ ಮಾಡ್ಬೇಕಪ್ಪ, ಅದ್ರದ್ದು ನಿಂದೆ ಸ್ಕ್ರಿಪ್ಟ್ ಬರ್ತಾನೆ ಅದ್ರದ್ದು. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ. ಗುಡ್ ಮಾರ್ನಿಂಗ್ ಹೇಳಮ್ಮ. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ. ಗುಡ್ ಮಾರ್ನಿಂಗ್. ಟೀ ಚಿಕ್ಕಮ್ಮ, ಟೀ ಕುಡ್ದ್ಯಾ? ನೋಡಿ ಇಲ್ಲಿ ಬಿಲ್ಬಣ ಯಾವ ರೀತಿ ರೆಡಿ ಮಾಡಿದ್ದಾನೆ ತೋರಿಸಿಲ್ಲಿ. ನೋಡಿ ಯಾವುದೋ ಒಂದು ದಾರ ಕಟ್ಟಿದ್ದಾನೆ ಇದಕ್ಕೆ. ಇದ್ಯಾ ಕಡ್ಡಿ ಇದು? ಅರೆ ಇದು ಮನಿತಾ? ಹಾಂ, ಸಿಕ್ಕಿದ ಕಡ್ಡಿ ನನಗೆ ಗೊತ್ತಾಯ್ತು. ಕಸ್ಬರ್ಗಿದ್ದಲ್ಲ ಇದು. ಅದು ಎಕ್ಕೆ ಗಿಡದ ಅಂತಾರಲ್ಲ ಅದ್ರದ್ದು. ಎಕ್ಕೆ ಗಿಡದ್ ನೋಡಿ, ಎಕ್ಕೆ ಗಿಡದ್ದು ಇದು ಕಸ ಬಳಿಯೋ ಕಡ್ಡಿ ನೋಡಿ. ಇದರಿಂದ ಬಿಲ್ಬಣ ಮಾಡಿದೆ. ಹಾ, ಅಮೇಂದ್ರ ಬಾಹುಬಲಿ ಮೈಸೂರಿಗೆ ಹೋಗಿ ಚಡ್ಡಿ ಕಡ್ಡಿ ಹಂಗ ವಸ್ತ್ರಂಗ ಯಾವ್ದಾರ ಕಣ್ಣಾಗ ಸಿಕ್ಕಂಗ ಇಲ್ಲಿ ನೋಡಿ, ನಮ್ಮ ಶಂಕರಣ್ಣ ಏನೋ ಸಾಹಸ ಮಾಡ್ತಿದ್ದಾರೆ. ಬಾ 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 ಅಮರೇಂದ್ರ ಬಾಹುಬಲಿ ಇದು ನೋಡು. ಇದು ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ, ಹೊಡಿರೋ. ಮೊದಲಿಗೆ ನಾನು ಬಿಡ್ತಿದ್ದೆ ಸೋಗಿಯಿಂದ ಮಾಡ್ತಾರಲ್ಲ ಅದು ಬಿಲ್ಬಣ ಆ ರೀತಿ ಇತ್ತು. ಇವಾಗ ನಮ್ಮ ಮನೆಗೆ ಮಾಡಿದ್ದೆ ನೋಡಿ ಬಿಡ್ತೀನಿ. ನೋಡಿ ಇಲ್ಲಿಂದ ಸೀದಾ ಈ ಗುಡಿಸಲು ಮನೆ ಇದೆಲ್ಲ ದಾಟಿ ಹೋಗುತ್ತೆ. ಚೆನ್ನಾಗಿದೆ ಒಂಥರ ಇದು. ಅಂದ್ರೆ ಯಾರಿಗೆ ಕಣ್ಣು ಗಿಣ್ಣು ಬಿಡೋದು ಮತ್ತೆ ಹುಷಾರಾಗಿ ಆಡ್ಬೇಕಷ್ಟೇ ಅಲ್ಲ ಮನಿತ? ಒಂಥರ ನಾವು ಡಾನ್ಗಳೇ ಅಂತ ಸಾಂಗ್ ಒಂದೊಂದು ದಿನ ಒಂದೊಂದು ಆಡ್ತೀರ ಅಲ್ಲ. ಒಗ್ಗಟ್ಟು ಹೇಳ್ತಿಲ್ಲ, ಒಂದು ಒಗ್ಗಟ್ಟು ಹೇಳ. ಒಗ್ಗಟ್ಟು ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ಯಾ? ಇವಾಗ ಒಂದು ಒಗ್ಗಟ್ಟು ಹೇಳು. ಗಾಂಧಿದಾಸನ ಹತ್ರ ಅಲ್ಲ, ಗಾಂಧಿದಾಸರಪ್ಪ ಅವನಿಗ 100 ರೂಪಾಯಿ ಕೊಡ್ದಾನ. ಹೌದು. ಅವನಿಗೇನಂತಾನ 50 ರೂಪಾಯಿ ಕಟಿಂಗ್ ಮಾಡಿಸ್ಕೊಂಬ 50 ರೂಪಾಯಿ ಸೇವಿಂಗ್ ಮಾಡಿಸ್ಕೊಂಬ ಅಂತೇಳಿ ಹೇಳ್ತಾನ. ಅವನೋಗಿ ಮಾಡಿಸ್ಕೊಂಬರ್ತಾನೆ. ಅವ್ರ ಹತ್ರ ಎಷ್ಟು ರೂಪಾಯಿ ಉಳಿತೈತಿ? ಗಾಂಧಿ ತಾತ ಮೊದ್ಲು ಹೇಳ್ಬೇಕಂದ್ರೆ ಅವ್ನಿಗೆ ಗಾಂಧಿ ತಾತ ಕೂದಲೇ ಇರೋದಿಲ್ಲ. ಆಕ್ಚುಲಿ ಇವ್ರಿಗೆಲ್ಲ ಗೊತ್ತು ಜನ ಶೇಪೋಟ್ ಆಯ್ತೀಯ. ಇಲ್ಲಿ ನೋಡಿ ನಮ್ಮ ಅರಿಂದ ಯಾವ ರೀತಿ ರೆಡಿ ಆಗಿದ್ದಾನೆ. ಅರಿಂದ ಗುಡ್ ಮಾರ್ನಿಂಗ್. ಏನು ಗೂಗಲ್ ಸ್ಟೈಲ್ ಆಗ್ಬಿಟ್ಟಿದ್ದಿಲ್ಲ ಸ್ಕೂಲಿಗೆ ಬೈಲ್ ನಿನಗೆ ನೋಡೋದು ಯಾವ ರೀತಿ ಇತ್ತು ಗೂಗ್ಲಿ. ಯಾವ ಥರ ಚಪ್ಪಲಿ ಕೊಡ್ಸರಣ್ಣ? ಡ್ರೆಸ್ಗಳು ಸ್ಲಿಪ್ಪರು ಬೂಟು ನಡೆದ್ರೆ ಲೈಟ್ ಬರುತ್ತಾ? ಅಣ್ಣನ್ ಮದುವೆ ಇದೆ ಗೈಸ್ ಬರೋ ತಿಂಗಳು. ಕೊಡ್ಸರ ಏನಪ್ಪ ನೀವೇನ್ ತಗಂತೀರಣ್ಣ? ನೀವೇನ್ ಹಾಕಂತೀರಿ? ನಾನು ಬರ್ಮುಡ ನೈಟ್ ಪ್ಯಾಂಟ್. ಏನ್ ಹಾಕಂದ್ಯಾ? ಬರ್ಮುಡ ನೈಟ್ ಪ್ಯಾಂಟ್ ಬರ್ಮುಡ ನೈಟ್ ಪ್ಯಾಂಟ್ ಹೆಂಗ ಒಂದೇ ಅಡಿಗೆ ಹಾಕಕ್ ಬರ್ತೈತಿ? ಇಲ್ಲ ನಾನು ಹಂಗೆ ಹಾಕಂದಿನಪ್ಪ, ನನ್ನ ಸ್ಟೈಲ್ ಅದು. ಸ್ವಲ್ಪ ಎಲ್ಲರೂ ಡಿಫ್ರೆಂಟ್ ಇರ್ಬೇಕಲ್ಲ. ಸ್ಟೈಲ್ ಕಾಣ್ತಿದ್ದಾನೆ. ಫಸ್ಟ್ ಚಡ್ಡಿ ಹಾಕಲ್ಲ, ಫಸ್ಟ್ ಪ್ಯಾಂಟ್ ಹಾಕಂದ ಆದ್ಮೇಲೆ ಚಡ್ಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತದೆ. ಹಾಕಂತೀಯಪ್ಪ ನಾವು, ನಾ ಹಾಕಂತೀಯಪ್ಪ ನಾವು. ಹಾಕರಿ ಅಣ್ಣ. ರವಿ, ಬೆಳಿಗ್ಗೆ ಟಿಫನ್ ರೆಡಿ ಆಗಿದೆ, ಬಾ ಟಿಫನ್ ಮಾಡೋಣ ಬಾ. ಹೌದಾ? ಹೌದು. ಇನ್ನು ಅಲ್ಲೇ ತಿಕ್ಕಿಲ್ಲ. ಹಾ, ಇದು ಯಾಕೆ ಚೆನ್ನಾಗಿರೋದು. ಇಂಥ ಜನ ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಟಿ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೆ. ಬೇಗ 9 ಗಂಟೆ ಆಯ್ತು. ನೀನ ಯಾವಾಗ ರೆಡಿ ಆಗ್ತೀಯ? ಏನು ಡ್ಯೂಟಿಗೆ ಹೋಗ್ತೇಪ್ಪ ಆರಾಮಾಗಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗ್ತೀವಿ. ನಾನು ಡ್ಯೂಟಿಗೆ ಹೋಗಲ್ಲ.
ಇವಾಗ ಸದ್ಯಕ್ಕೆ 2 ದಿನ ರಜೆ ಹಾಕಿನಿ, ಹೋಗ್ತೀನಿ ಇವತ್ತು. ಅದು ಡ್ಯೂಟಿಗೆ ಹೋದ್ರು ಹೋಗಿಲ್ಲ ಅಂದ್ರೆ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೊಳ್ಬೇಕು, ಆಯ್ತಾ? ತಮ್ಮ ನಿನಕಿನ ಬೇಗ ನಾನು ಎದ್ದೇಳ್ತೀನಪ್ಪ ಹುಲಿ. ಹುಲಿ 5 ಗಂಟೆಗೆ ಎದ್ದೇಳ್ತೀನಿ ಡ್ಯೂಟಿ ಮೇಲೆ. ಅಮ್ಮ ನೋಡಿ ಕಸ ಬಳಿತಾರೆ ಇಲ್ಲಿ. ಅಮ್ಮ ಇನ್ನ ಕೆಲಸ ಮಾಡೋದು ಮುಗ್ದಿಲ್ಲ ನಮ್ಮ? ಮುಗ್ದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಮುಗ್ದಿಲ್ಲ. ಊಟ ಇಲ್ಲ ನಮ್ದು. ಬನ್ನಿ, ಇಲ್ಲಿ ರೆಡಿ ಇದೆ ಚಪಾತಿ, ಅದ್ರ ಜೊತೆಗೆ ಯಾವ ಪಲ್ಯ ಇದು? ಅವರೆಕಾಳು ಪಲ್ಯ ರೆಡಿ ಇದೆ. ಬನ್ನಿ ಗೈಸ್ ತಿನ್ನೋಣ. ಇವತ್ತಿನ ಡ್ಯೂಟಿ ಔಟ್ಫಿಟ್ ನೋಡಿ ಗೈಸ್. ಅಪ್ಪ ಡ್ಯೂಟಿ ಟೈಮ್ ಆಯ್ತು, ಹೋಗಿ ಬರ್ತೀನಿ. ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಅಮ್ಮ ಹೋಗಿ ಬರ್ತೀನಿ ಬ್ರೋ. ಇಲ್ಲಿ ನೋಡಿ ನಮ್ಮ ತಮ್ಮ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಬಾಯ್ ಬ್ರೋ. ಟಿಫನ್ ಮಾಡು, 9 ಗಂಟೆ 10 ಗಂಟೆ ಆಯ್ತು. ಟಿಫನ್ ಮಾಡು. ಫ್ರೆಶ್ ಅಪ್ ಆಗಿ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ. ಟಿಫನ್ ಮಾಡಿ ಏನಿದೆ ಟಿಫನ್ ಅದು ಊಟ ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಅದಕ್ಕೆ ಒಂಥರ ಫೇಸ್ ಜಲಿ ಇದೆ ನೋಡಿ. ನನಗೆ ಟೈಮ್ ಆಗಿಬಿಟ್ಟಿದೆ ನೋಡಿ, 9:30 ಆಗಿಬಿಟ್ಟಿದೆ. ಟಿಫನ್ ಕೂಡ ಟಿಫನ್ ಕ್ಯಾರಿಯರ್ ರೆಡಿ ಇದೆ. ಬನ್ನಿ ಹೋಗೋಣ. ಗೈಸ್ ಡ್ಯೂಟಿಲಿ ಇದ್ದೆ, ನಮ್ಮ ತಮ್ಮ ಡ್ಯೂಟಿಗೆ ಹೋಗ್ತಿದ್ದಾನಂತೆ. ಮಾತಾಡ್ಸಕ್ಕೆ ಬಗ್ಗೆ ನೋಡಿ ಗೈಸ್ ಬಂದಿದ್ದಾನೆ. ಹಾಯ್ ಬ್ರೋ. ಊಟ ಮಾಡಿದ್ರಾ? ಮಾಡಿದ್ನಪ್ಪ. ಹಾಂ. ಏನು ಮಾಡ್ತಿದ್ದೆ? ಏನು ಇಷ್ಟೊತ್ತಾಯ್ತು ಬರ್ತೀನಿ ಅಂತೇಳಿ ಬಂದಿಲ್ಲ? ಫ್ರೆಂಡ್ಸ್ ಇಟ್ಟಿದ್ದಾರೆ, ಟೀ ಕುಡ್ಕೊಂಡು ಹಾಂ ಬರೋಷ್ಟು ಲೇಟ್ ಆಯ್ತು. ಎಷ್ಟು ಡ್ಯೂಟಿಗೆ ಹೋಗ್ತಿದ್ದಾನೆ, ಅದಕ್ಕೆ ಒಂದ್ಸಲ ಮೀಟ್ ಆಗಿ ಬಂದು ಮತ್ತೆ ಹೋಗ್ತಿದ್ದಾನೆ. ಮೇನ್ ಬಂದಿರೋ ರೀಸನ್ ಅಂದರೆ ಸ್ಲಿಪ್ ಚೇಂಜ್ ಇದು ಮಾಡೋದು. ಸ್ಲಿಪ್ ಚೇಂಜ್ ಇದು ಮಾಡೋದು. ಸ್ಲಿಪ್ಪರ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಬಂದಿದ್ದಾನೆ. ಬಾಲಿ ಇದೆ ಬಸ್ ಸ್ಲಿಪ್ಪರ್. ಫೈನಲಿ ಎಲ್ಲ ಮಾತಾಡಿದಾರೆ ನಮ್ಮ ತಮ್ಮ, ಆದರೆ ಹೋಗ್ತಿದ್ದಾನೆ ಅಂತ ಡ್ಯೂಟಿಗೆ. ಬನ್ನಿ ಫೈನಲಿ ಬಾಯ್ ಮಾಡ್ಬೋಣ. ಬಾಯ್ ಗಾಯ್ಸ್. ಬಾಯಿ ಹುಷಾರಾಗಿ ಹೋಗ್ಬಾ. ಊಟ ಮಾಡಿದ್ಯಾ? ಮಾಡಿದೆ. ನಾನು ಹೋಳಿಗೆ ಬರ್ತೀನಿ, ಹೋಳಿಗೆ ಒಳ್ಳೆ ರೀಲ್ಸ್ ಮಾಡೋಣ ಅಂತ. ಗಾಯ್ಸ್ 1 ತಿಂಗಳಾದ್ಮೇಲೆ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಂತ ಅವಾಗ ಹೇಳ್ತೀನಿ. ಅಲ್ಲ ರವಿ, ಇಬ್ಬರು ಸೇರಿ ಹೇಳ್ತೀವಿ ಗಾಯ್ಸ್. ಸರ್ಪ್ರೈಸ್ ಆಗಿ ಇರಲಿ ಅದು. ಸರ್ಪ್ರೈಸ್ ಆಗಿರಲಿ, ಅಲ್ಲಿ ಮಟ್ಟ ವೇಟ್ ಮಾಡಿ. ಹಾಂ ಸರಿ, ಬಾಯ್ ಬ್ರೋ. ಬಾಯ್. ಹೋಗುವ. ಬರಲಾ? ಹಾಂ. ಫೈನಲಿ ಡ್ಯೂಟಿ ಮುಗೀತು. ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಜಸ್ಟ್ ಡ್ಯೂಟಿನ ಬಂದಿದ್ದೀನಿ ನೋಡಿ. ನಾವು ಅಮ್ಮರು ಹೊರಗಡೆ ಕೂತಿದ್ದಾರೆ, ಏನೋ ಚಿಂತೆ ಮಾಡ್ಕೊಂಡು ಕೂತಿ. ಏನು ಚಿಂತೆ ಮಾಡ್ತಿದ್ದಮ್ಮ? ಬಂದಿಲ್ಲ ಅಂತ ಚಿಂತೆ 6 ಗಂಟೆ ಬರ್ತೀನಿ ನಾನು. ನನ್ನ ಬಗ್ಗೆ ಯಾಕೆ ಚಿಂತೆ ನಿನಗೆ? ಬಂದಿಲ್ಲ, ಲೇಟ್ ಆಯ್ತು. ಇಲ್ಲಿ ನೋಡಿ ಇಬ್ರು ಇದ್ದಾರೆ ನೋಡಿ, ಇಲ್ಲಿ ಧನಂಜಯ ಮತ್ತು ಯುವರಾಜ. ಏನು ಮಾಡ್ತಿದ್ರು? ನನಗೆ ಗೊತ್ತಿಲ್ಲ ನೋಡಿ, ಹಿಂಗೆ ಹೋಗಿ ಹಿಂಗೆ ನಡ್ಕೊಂಡು ಬಂದಿದ್ದು ಗೊತ್ತಿಲ್ಲಲ್ಲ. ನನಗೆ ಒಂದೆರಡು ರೀಲ್ಸ್ ಮಾಡೋದಿದೆ, ಅದಕ್ಕೆ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲ ಸ್ಟಾರ್ಟ್ ಮಾಡಿ ಬನ್ನಿ. ಫ್ರೆಶ್ ಅಪ್ ಈಗ ತಾನೇ ಅದೇ. ಟೀಗೆ ಏನು ಮಾಡಿಲ್ಲ ಮನೆ, ಬರೀ ಅನ್ನ ಸಾಂಬಾರು. ಬೆಳಗ್ಗೆಯಿಂದ ರಾತ್ರಿ ಮಟ್ಟ ಬರೀ ಅನ್ನ ಸಾಂಬಾರು. ಅಲ್ಲಿ ನೋಡಿ ನಮ್ಮ ಅಮ್ಮ ಕೂತಿದ್ದಾರೆ. ಟೀ ಮಾಡಲ್ಲ ಏನು ಮಾಡಲ್ಲ ಗೈಸ್, ಟೀ ಮಾಡಲ್ಲ ಏನು ಮಾಡಲ್ಲ, ಬರೀ ಅನ್ನ ಸಾಂಬಾರು ತಿಂತೀನಿ ಸಾಕಾಗೋಗಿದೆ ನನಗೆ. ಅಷ್ಟು ನೀರು ಕುಡಿತಿದ್ದೆ. ಇಲ್ಲಿ ನೋಡಿ ಅದು ಇದಾಗ್ಬಿಟ್ಟಿದ್ದಾರೆ ಗರ್ಕಿ. ಇವತ್ತು ಗ್ರಹಣ ಇದೆ ಅಂತ ಗೈಸ್, ಅದಕ್ಕೆ ಆಗ್ಬಿಟ್ಟಿದ್ದಾರೆ. ನಾನು ಎದಕ್ಕೆ ಹಾಕಿದ್ದಾರೆ ಏನಂತ ಅನ್ಕೊಂಡಿದ್ದೆ. ನಾ ಅಮ್ಮಗೆ ಹೋಗಿ ಕೇಳಿದಾಗ ಗ್ರಹಣ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಹಾಕ್ಬಿಟ್ಟಿದ್ದಾರೆ. ಬೇಗ ಊಟ ಮಾಡ್ತಿದ್ದೀನಿ, 1-2 ರೀಲ್ಸ್ ಮಾಡೋದಿದೆ, ಅದಕ್ಕೆ 7:30 ಹಂಗೆ ಬೇಗ ಊಟ ಮಾಡ್ತಿದ್ದೀನಿ. ಡೈಲಿ 8:30 ಮೇಲೆ 9 ಗಂಟೆಗೆ ಊಟ ಮಾಡ್ತಿದ್ದೆ. ಇವತ್ತು ನೋಡಿ ಏನಿದೆ ಊಟ ನೋಡಿ ಗಾಯ್ಸ್. ಚಿಕನ್ ಇದೆ, ಚಿಕನ್ ಫ್ರೈ ಇದೆ ಇಲ್ಲಿ. ಅದೇ ರೀತಿ ಚಿಕನ್ ಲೆಗ್ ಪೀಸ್ ಇದೆ ನೋಡಿ, ಚಿಕನ್ ಪೀಸ್. ಆಹಾ ಬನ್ನಿ ತಿನ್ನೋಣ ಗಾಯ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.